ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಜೀವನದಲ್ಲಿ ಸಂಪೂರ್ಣ ನಿಸ್ವಾರ್ಥವಾದ ಪ್ರೀತಿ ಅಥವಾ ಸೇವೆ ಅನ್ನೋದನ್ನ ಹುಡ್ಕೋದು ಎಷ್ಟು ಕಷ್ಟ ಅಲ್ವಾ? ನಿಜ. ಸಾಮಾನ್ಯವಾಗಿ ತಾಯಿಯ ಪ್ರೀತಿಯನ್ನೇ ಜಗತ್ತಿನಲ್ಲಿ ಅತ್ಯಂತ ನಿಸ್ವಾರ್ಥವಾದದ್ದು ಅಂತ ಅಂತಾರೆ. ಆದ್ರೆ ಅದರ ಅತಿ ಸೂಕ್ಷ್ಮವಾದ ಆಳದಲ್ಲಿ ನಾನು ವೃದ್ಧಳಾದಾಗ ನನ್ನ ಮಗು ನನ್ನನ್ನು ನೋಡಿಕೊಳ್ಳುತ್ತೆ ಅನ್ನೋ ಒಂದು ಸಣ್ಣ ನಿರೀಕ್ಷೆಯ ಎಳೆ ಇದ್ದೇ ಇರುತ್ತೆ. ಹೌದು, ಅದರಲ್ಲಿ ತಪ್ಪೇನಿಲ್ಲ. ಅದು ಲೌಕಿಕದ ರೀತಿ. ಅದು ಲೌಕಿಕದ ರೀತಿ. ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ. ಲೌಕಿಕದಲ್ಲಿ ನಿರೀಕ್ಷೆಗಳಿಲ್ಲದ ಸಂಬಂಧವೇ ಬಹುಶಃ ಇಲ್ವೇನೋ. ಹೌದು, ಇದೇ ಒಂದು ಆಳವಾದ ವಿಚಾರವನ್ನೇ ಇವತ್ತು ಬಾಬಾ ಮುರಳಿಯಲ್ಲಿ ಎಷ್ಟು ಮಧುರವಾಡಿ ಸ್ಪಷ್ಟಪಡಿಸಿದ್ದಾರೆ. ಹೌದಲ್ವೇ? ನಿಜವಾದ ನಿಷ್ಕಾಮ ಸೇವೆ ಎಂದ್ರೇನು, ಅದನ್ನ ಯಾರು ಮಾಡಬಲ್ಲರು, ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದರ ಗುಪ್ತ ರಹಸ್ಯವನ್ನೇ ತೆರೆದಿಟ್ಟಿದ್ದಾರೆ. ಹೌದು. ಇದರ ಜೊತೆಗೆ ಬಾಬಾ ಒಂದು ಬಹಳ ವಿಶಿಷ್ಟವಾದ ಒಂದು ಅದ್ಭುತವಾದ ತರಗತಿಯ ಬಗ್ಗೆ ಮಾತಾಡಿದ್ದಾರೆ. ಆ ತರಗತಿಯ ವೈಶಿಷ್ಟ್ಯ ಏನು ಮತ್ತು ಅಲ್ಲಿ ನಾವು ಮಾಡಬೇಕಾದ ಮುಖ್ಯ ಪರಿಶ್ರಮ ಯಾವುದು ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ವಿಚಾರ ಮಂಥನವನ್ನ ಶುರು ಮಾಡೋಣವೇ? ಖಂಡಿತ. ಬಾಬಾ ಪ್ರತಿ ಶಬ್ದವೂ ಸಾಗರದಷ್ಟು ಆಳ. ನಾವು ಮಂಥನ ಮಾಡಿದಷ್ಟು ಹೊಸ ಹೊಸ ಜ್ಞಾನರತ್ನಗಳು ಸಿಗ್ತಲೇ ಇರ್ತವೆ. ಹಾಗಾಗಿ ಆ ಪ್ರಶ್ನೆಯ ಹಿಂದಿರೋ ಆಳವಾದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಬಾಬಾ ಕೇಳುವ ಆ ಪ್ರಶ್ನೆ ಹೀಗಿದೆ: ಈ ತರಗತಿಯು ಬಹಳ ಅದ್ಭುತವಾಗಿದೆ, ಹೇಗೆ? ಇಲ್ಲಿ ಯಾವ ಮುಖ್ಯ ಪರಿಶ್ರಮ ಪಡಬೇಕಾಗಿದೆ? ಮೊದಲಿಗೆ ಬಾಬಾ ಈ ತರಗತಿಯನ್ನ ಅದ್ಭುತ ಅಂತ ಯಾಕೆ ಕರೀತಾರೆ? ಏನಿದ್ರ ವಿಶೇಷತೆ? ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಲೌಕಿಕದ ಯಾವುದೇ ಶಾಲೆ, ಕಾಲೇಜು ಅಥವಾ ಯಾವುದೇ ತರಗತಿಯನ್ನ ನಾವು ನೋಡಿದ್ರೂ ಅಲ್ಲಿ ಪ್ರವೇಶಕ್ಕೆ ಒಂದು ವಯಸ್ಸಿನ ಮಿತಿ ಇರುತ್ತೆ ಅಲ್ವಾ? ಹೌದು, ಇಂತಿಷ್ಟೇ ವಿದ್ಯಾರ್ಹತೆ ಇರಬೇಕು ಅಂತ ನಿಯಮ ಇರುತ್ತೆ. ಕರೆಕ್ಟ್. ವಿದ್ಯಾರ್ಹತೆ ಬೇಕು, ಕೆಲವೊಮ್ಮೆ ಸಾಮಾಜಿಕ ಅಂತಸ್ತಿನ ಭೇದವೂ ಇರುತ್ತೆ. ಆದರೆ ಇದೊಂದೇ ಒಂದು ತರಗತಿ, ಇಲ್ಲಿ ಎಳೆ ಮಗು, ಯುವಕರು, ವೃದ್ಧ ಅಜ್ಜಿ ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಒಂದೇ ಜ್ಞಾನವನ್ನ ಕೇಳ್ತಾರೆ. ಇಲ್ಲಿ ಶರೀರದ ವಯಸ್ಸನ್ನ ನೋಡಲ್ಲ, ಅಂತಸ್ತನ್ನ ನೋಡಲ್ಲ, ಕೇವಲ ಆತ್ಮವನ್ನು ನೋಡುವ ಏಕೈಕ ತರಗತಿ ಇದು. ಅಂದ್ರೆ ನಾವು ಚರ್ಚೆಯನ್ನ ಆರಂಭಿಸಿದ ಆ ನಿಷ್ಕಾಮ ಪ್ರೀತಿಯ ಪ್ರಾಯೋಗಿಕ ರೂಪವೇ ಈ ತರಗತಿ ಅನ್ನಬಹುದಾ? ಖಂಡಿತವಾಗಿ. ಯಾವುದೇ ನಿರೀಕ್ಷೆಗಳಿಲ್ಲದೆ, ಯಾವುದೇ ಭೇದಭಾವವಿಲ್ಲದೆ ಎಲ್ಲರನ್ನೂ ಸ್ವಾಗತಿಸಲಾಗುತ್ತೆ. ನಿಖರವಾಗಿ ಹೇಳಿದಿರಿ. ಇದೇ ಕಾರಣಕ್ಕೆ ಬಾಬಾ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಅಹಲ್ಯೆಯರು, ಕುಬ್ಜೆಯರು ಎಂದು ಯಾರನ್ನ ಸಮಾಜ ತಿರಸ್ಕರಿಸಿತು ಮತ್ತು ಯಾರು ದೊಡ್ಡ ಸಾಧು ಸಂತರು, ಜ್ಞಾನಿಗಳು ಅಂತ ಅಹಂಕಾರದಲ್ಲಿ ಮೆರೀತಿದ್ದಾರೋ ಹೌದು, ಅವರೆಲ್ಲರೂ ಒಂದು ದಿನ ಇಲ್ಲಿ ಬಂದು ತಲೆಬಾಗ್ತಾರೆ ಅಂತಾರೆ. ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ, ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ತರಗತಿ ಇದು. ಸರಿ, ಇಂಥ ಅದ್ಭುತ ತರಗತಿಯಲ್ಲಿ ಮಾಡಬೇಕಾದ ಮುಖ್ಯ ಪರಿಶ್ರಮವಾದ್ರೂ ಯಾವುದು? ಬಾಬಾ ಹೇಳ್ತಾರೆ, ನೆನಪಿನದೇ ಮುಖ್ಯ ಪರಿಶ್ರಮವಾಗಿದೆ. ಇದು ಕೇಳೋಕೆ ಬಹಳ ಸರಳವಾಗಿ ಕಾಣುತ್ತೆ. ಹೌದು. ಆದರೆ ಬಾಬಾ ಉತ್ತರದಲ್ಲಿ ನೆನಪಿಗಾಗಿಯೂ ಜ್ಞಾನ ಬೇಕಾಗಿದೆ ಅಂತಾರೆ. ಅಂದ್ರೆ ಜ್ಞಾನವಿಲ್ಲದಿದ್ರೆ ನಮ್ಮ ನೆನಪಿನ ಪ್ರಯತ್ನ ದಾರಿ ತಪ್ಪಬಹುದಾ? ಇದಕ್ಕೊಂದು ಸುಲಭವಾದ ಉದಾಹರಣೆ ಕೊಡಬಹುದಾ? ಖಂಡಿತ. ಬಹಳ ಸುಂದರವಾದ ಪ್ರಶ್ನೆ ಇದು. ನೋಡಿ, ನೆನಪು ಮಾಡುವುದು ಅಂದ್ರೆ ಸುಮ್ಮನೆ ಕಣ್ಮುಚ್ಚಿ ಕೂರೋದಲ್ಲ. ಉದಾಹರಣೆಗೆ, ನಮ್ಗೆ ಗೊತ್ತಿಲ್ಲದ, ಯಾವತ್ತು ನೋಡಿರದ ಒಂದು ಸ್ಥಳಕ್ಕೆ ಹೋಗಕ್ಕೆ ನಕ್ಷೆ ಅಂದ್ರೆ ಮ್ಯಾಪ್ ಇಲ್ಲದೆ ಹೊರಟ್ರೆ ಏನಾಗುತ್ತೆ? ದಾರಿ ತಪ್ತೀವಿ, ಸುಸ್ತಾಗುತ್ತೆ. ಹೌದು, ದಾರಿ ತಪ್ತೀವಿ, ಸುಸ್ತಾಗ್ತೇವೆ, ಗುರಿ ತಲುಪೋದೇ ಇಲ್ಲ. ಇಲ್ಲಿ ಜ್ಞಾನವೇ ಆ ನಕ್ಷೆ, ನೆನಪು ಆ ಪಯಣ. ನಾವು ಯಾರನ್ನ ನೆನಪು ಮಾಡ್ತಿದ್ದೀವಿ? ಆ ಪರಮಾತ್ಮ ತಂದೆಯ ಗುಣಗಳೇನು? ಅವರಿಗೂ ನಮಗೂ ಇರೋ ಸಂಬಂಧವೇನು? ಸರಿ. ಆ ನೆನಪಿನಿಂದ ನಮಗೆ ಸಿಗೋ ಪ್ರಾಪ್ತಿ ಏನು? ಈ ಎಲ್ಲ ಜ್ಞಾನದ ಸ್ಪಷ್ಟತೆ ಇದ್ದಾಗ ನೆನಪು ಒಂದು ಪರಿಶ್ರಮ ಅಥವಾ ಕಷ್ಟದ ಕೆಲಸ ಅಂತ ಅನಿಸಲ್ಲ. ಬದಲಿಗೆ ಅದೊಂದು ಸಹಜ, ಪ್ರೀತಿಪೂರ್ಣ ಮತ್ತು ಶಕ್ತಿಶಾಲಿ ಅನುಭವ ಆಗತ್ತೆ. ಅದ್ಭುತವಾದ ಹೋಲಿಕೆ. ಅಂದ್ರೆ ಜ್ಞಾನವು ನೆನಪಿನ ಪಯಣಕ್ಕೆ ಸರಿಯಾದ ದಿಕ್ಕು ಮತ್ತು ಶಕ್ತಿಯನ್ನ ಕೊಡುತ್ತೆ. ಹೌದು. ಇದೇ ಜ್ಞಾನಪೂರ್ಣ ನೆನಪನ್ನ ಬಾಬಾ ಆತ್ಮ ಮತ್ತು ಶರೀರದ ಪ್ರಾಕೃತಿಕ ಚಿಕಿತ್ಸೆ ಅಂತ ಕರೆದಿದ್ದಾರೆ. ಇಲ್ಲಿ ಬಾಬಾ ವಿಕರ್ಮಗಳ ತುಕ್ಕು ಅನ್ನೋ ಒಂದು ಸುಂದರ ರೂಪಕವನ್ನ ಬಳಸ್ತಾರೆ. ವಿಕರ್ಮಗಳ ತುಕ್ಕು? ಹೌದು. ಹೇಗೆ ಕಬ್ಬಿಣದ ಮೇಲೆ ತುಕ್ಕು ಹಿಡಿದು ಅದರ ಅಸಲೆ ಹೊಳಪನ್ನ, ಸ್ವರೂಪವನ್ನ ಮರೆಮಾಡುತ್ತೋ, ಹಾಗೆಯೇ ಆತ್ಮದ ಮೇಲೆ ಜನ್ಮ ಜನ್ಮಾಂತರದ ನಕಾರಾತ್ಮಕ ಕರ್ಮಗಳು ಒಂದು ಪದರವಾಗಿ ಶೇಖರಣೆಯಾಗಿ ನಮ್ಮ ಮೂಲ ಶುದ್ಧ ಪವಿತ್ರ ಸ್ವರೂಪವನ್ನ ಮರೆಮಾಡಿರುತ್ತೆ. ಯಾವಾಗ ಜ್ಞಾನಪೂರ್ಣವಾಗಿ ನಾವು ಪರಮಾತ್ಮನನ್ನ ನೆನಪು ಮಾಡ್ತೀವೋ, ಆ ಯೋಗದ ಅಗ್ನಿಯಲ್ಲಿ
ಈ ವಿಕರ್ಮಗಳ ತುಕ್ಕು ನಿಧಾನವಾಗಿ ಸುಟ್ಟೋಗುತ್ತೆ. ಆತ್ಮ ತನ್ನ ಸಹಜ ಸ್ವರೂಪಕ್ಕೆ ಮರಳುತ್ತೆ. ಮತ್ತು ಆತ್ಮ ಶುದ್ಧ ಆದ್ರೆ ಅದರ ಪ್ರಭಾವ ಶರೀರದ ಮೇಲೂ ಆಗುತ್ತೆ ಅಲ್ವೇ? ಖಂಡಿತ. ಆತ್ಮವೇ ಈ ಶರೀರವನ್ನ ನಡೆಸೋ ಚೈತನ್ಯ ಶಕ್ತಿ ಅಲ್ವಾ? ಆತ್ಮವು ಸತೋಪ್ರಧಾನವಾದಂತೆ ಅಂದ್ರೆ ಶುದ್ಧವಾದಂತೆ ಅದರ ಸಕಾರಾತ್ಮಕ ಪ್ರಭಾವದಿಂದ ಶರೀರವು ನಿರೋಗಿಯಾಗುತ್ತೆ. ಇದೇ ಕಾರಣಕ್ಕೆ ಬಾಬಾ ಇದನ್ನ ಪ್ರಾಕೃತಿಕ ಚಿಕಿತ್ಸೆ, ನ್ಯಾಚುರಲ್ ಟ್ರೀಟ್ಮೆಂಟ್ ಎನ್ನುತ್ತಾರೆ. ಓಹೋ, ಯಾವುದೇ ಔಷಧಿ ಇಲ್ಲದೆ ಕೇವಲ ನೆನಪಿನ ಶಕ್ತಿಯಿಂದ ಆತ್ಮ ಮತ್ತು ಶರೀರ ಎರಡನ್ನೂ ಸ್ವಸ್ಥಗೊಳಿಸೋ ವಿಧಾನ ಇದು. ಈ ಆತ್ಮಿಕ ಚಿಕಿತ್ಸೆಯ ಪ್ರಕ್ರಿಯೆ ಕಠಿಣ ಅನ್ನಿಸಬಹುದು, ಬಹಳ ಸಮಯ ತಗೊಳ್ಬಹುದು ಅನ್ನೋ ಭಾವನೆ ಕೆಲವರಿಗೆ ಬರಬಹುದು. ಆದರೆ ಬಾಬಾ ನಮ್ಗೆ ಧೈರ್ಯ ತುಂಬೋಕೆ ಮುರಳಿಯಲ್ಲಿ ಒಂದು ಸಣ್ಣ ಆದರೆ ಅತ್ಯಂತ ಶಕ್ತಿಶಾಲಿ ಶಬ್ದವನ್ನ ಬಳಸಿದ್ದಾರೆ: ಪುನಃ. ಹೌದು, ಪುನಃ. ನಾವು 5000 ವರ್ಷಗಳ ಮೊದಲಿನಂತೆ ಪುನಃ ಬೇಹದ್ದಿನ ತಂದೆಯಿಂದ ಓದ್ತೇವೆ ಅಂತ ಹೇಳ್ತಾರೆ. ಈ ಒಂದು ಶಬ್ದ ಇದು ಇಡೀ ಪರಿಶ್ರಮದ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸುತ್ತೆ? ನೀವು ಬಹಳ ಮುಖ್ಯವಾದ ಅಂಶವನ್ನ ಎತ್ತಿದ್ದೀರಿ. ಈ ಪುನಃ ಅನ್ನೋ ಒಂದು ಶಬ್ದದಲ್ಲಿ ಇಡೀ ವಿಶ್ವನಾಟಕದ ಸಾರವೇ ಅಡಗಿದೆ. ಇದರ ಅರ್ಥ ನಾವು ಇದೇನು ಮೊದಲ ಬಾರಿ ಈ ಪರಿಶ್ರಮ ಪಡುತ್ತಿಲ್ಲ, ಇದು ಪುನರಾವರ್ತನೆ. ಇದು ರಿಪೀಟ್ ಆಗ್ತಿದೆ. ಹೌದು. 5000 ವರ್ಷಗಳ ಹಿಂದೆ ಇದೇ ರೀತಿ, ಇದೇ ಸಮಯದಲ್ಲಿ ಇದೇ ಜ್ಞಾನವನ್ನ ಕೇಳಿ ಪುರುಷಾರ್ಥ ಮಾಡಿ ನಾವು ವಿಜಯಶಾಲಿಗಳಾಗಿದ್ದೆವು ಅನ್ನೋ ಸ್ಮೃತಿಯನ್ನ ಇದು ತರುತ್ತೆ. ಅಂದ್ರೆ ಫಲಿತಾಂಶ ಮೊದಲೇ ತಿಳಿದಿರೋ ಒಂದು ಪಂದ್ಯವನ್ನ ಆಡಿದ ಹಾಗೆ, ಸೋಲಿನ ಪ್ರಶ್ನೆಯೇ ಇಲ್ಲ. ನಿಖರವಾಗಿ. ಯಾವಾಗ ಗೆಲುವು ನಿಶ್ಚಿತ ಅಂತ ತಿಳಿದಿರುತ್ತೋ ಆಗ ಪುರುಷಾರ್ಥದಲ್ಲಿ ಆತಂಕ, ಭಯ, ಸಂಶಯ ಇರೋದಿಲ್ಲ. ಒಂದು ಹಗುರತೆ ಮತ್ತು ನಿಶ್ಚಯದ ನಶೆ ಇರುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಗೆ ತಾನು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಮೊದಲೇ ಗೊತ್ತಿದ್ರೆ ಅವನು ಓದುವಾಗ ಎಷ್ಟು ಖುಷಿಯಿಂದ, ಆತ್ಮವಿಶ್ವಾಸದಿಂದ ಓದುತ್ತಾನೆ. ಅದೇ ರೀತಿ ಈ ಪುನಃ ಅನ್ನೋ ಅರಿವು ನಮ್ಮ ಪುರುಷಾರ್ಥಕ್ಕೆ ಶಕ್ತಿಯನ್ನು ತುಂಬುತ್ತೆ. ಈ ಪುನಃ ಎಂಬ ಅರಿವು ನಾವು ಮಾಡುವ ನಿಷ್ಕಾಮ ಸೇವೆಗೆ ಒಂದು ಬಲವಾದ ಅಡಿಪಾಯವನ್ನ ಕೊಡುತ್ತೆ ಅಂತಾನು ಹೇಳ್ಬಹುದಲ್ವೇ? ಯಾಕಂದ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ ತಿಳಿದಾಗ ಆತಂಕವಿಲ್ಲದೆ ಸಹಜವಾಗಿ ಸೇವೆ ಮಾಡೋಕೆ ಸಾಧ್ಯವಾಗುತ್ತೆ. ಅತ್ಯಂತ ಸುಂದರವಾಗಿ ವಿಷಯವನ್ನ ಜೋಡಿಸಿದಿರಿ. ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ನಿಷ್ಕಾಮ ಸ್ಥಿತಿ ಸಾಧ್ಯ. ಈಗ ಇದೇ ನಿಶ್ಚಯದ ಆಧಾರದ ಮೇಲೆ ಬಾಬಾ ಇನ್ನೊಂದು ಆಘಾತಕಾರಿ ಅನ್ನಬಹುದಾದ ವಿಷಯವನ್ನ ಹೇಳ್ತಾರೆ. ಓ, ಅದೇನು? ಲೌಕಿಕದಲ್ಲಿ ವಿನಾಶ, ಯುದ್ಧ, ಬಾಂಬ್ ಅಂದ್ರೆ ಎಲ್ಲರಿಗೂ ಭಯ. ಆದ್ರೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ, ಖುಷಿ ಪಡಬೇಕು ಅಂತ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಹೌದು, ಇದು ಕೇಳಕ್ಕೆ ಚೆನ್ನಾಗಿದೆ. ಆದ್ರೆ ಹಳೇ ಪ್ರಪಂಚ ಹೋಗಿ ಹೊಸದು ಬರುತ್ತೆ, ಹಾಗಾಗಿ ವಿನಾಶದ ಬಗ್ಗೆ ಖುಷಿ ಪಡಿ ಅನ್ನೋದು ಸದ್ಯಕ್ಕೆ ಸಂಕಷ್ಟದಲ್ಲಿರೋರಿಗೆ, ಯುದ್ಧದ ನೋವನ್ನ ಅನುಭವಿಸ್ತಿರೋರಿಗೆ ಸಮಾಧಾನ ನೀಡೋಕೆ ಕಷ್ಟ ಅಲ್ವಾ? ಈ ಜ್ಞಾನವನ್ನ ಪ್ರಾಯೋಗಿಕವಾಗಿ ಸಹಾನುಭೂತಿಯೊಂದಿಗೆ ನೋಡೋದು ಹೇಗೆ? ನಿಮ್ಮ ಪ್ರಶ್ನೆ ಬಹಳ ಸಹಜ ಮತ್ತು ಸೂಕ್ಷ್ಮವಾದದ್ದು. ಬಾಬಾ ಇಲ್ಲಿ ನಮ್ಮನ್ನ ಸಂವೇದನಾಹೀನರಾಗಿರಲು ಹೇಳ್ತಿಲ್ಲ, ಬದಲಿಗೆ ದೃಷ್ಟಿಕೋನವನ್ನ ಬದಲಾಯಿಸಲು ಹೇಳ್ತಿದ್ದಾರೆ. ಅವರು ಇದನ್ನ ಕಲ್ಯಾಣಕಾರಿ ಯುದ್ಧ ಅಂತ ಕರೀತಾರೆ. ಕಲ್ಯಾಣಕಾರಿ ಯುದ್ಧ? ಹೌದು. ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಹಳೆಯ, ಶಿಥಿಲವಾದ, ವಾಸಿಸಲು ಅಯೋಗ್ಯವಾದ, ಹಾವು ಚೇಳುಗಳು ತುಂಬಿರೋ ಮನೆ ಇದೆ. ಅದನ್ನ ಕೆಡವಿ ಅದೇ ಜಾಗದಲ್ಲಿ ಒಂದು ಸುಂದರವಾದ, ಸುರಕ್ಷಿತವಾದ ಹೊಸ ಅರಮನೆಯನ್ನ ಕಟ್ಬೇಕು. ಆಗ ಹಳೆ ಮನೆಯನ್ನ ಕೆಡವಾಗ ನಾವು ದುಃಖ ಪಡ್ತೀವಾ ಅಥವಾ ಹೊಸ ಅರಮನೆ ಬರ್ತಿದೆ ಅಂತ ಖುಷಿ ಪಡ್ತೀವಾ? ಖಂಡಿತ ಖುಷಿ ಪಡ್ತೀವಿ, ಯಾಕಂದ್ರೆ ಮುಂದೆ ಸಿಗೋದು ಉತ್ತಮವಾದದ್ದು ಅಂತ ಗೊತ್ತಿರುತ್ತೆ. ಹಳೆಯದರ ನಾಶ ಹೊಸದರ ಸೃಷ್ಟಿಗೆ ಅನಿವಾರ್ಯ. ಅದೇ ರೀತಿ ಈ ಕಲಿಯುಗಿ ಪ್ರಪಂಚ ಆ ಹಳೆ ಮನೆಯಂತೆ ಆಗಿದೆ. ದುಃಖ, ಅಶಾಂತಿ, ಪಾಪ, ಭ್ರಷ್ಟಾಚಾರಗಳಿಂದ ಜರ್ಜರಿತವಾಗಿದೆ. ಈ ವಿನಾಶವು ಆ ಹಳೆ ಮನೆಯನ್ನ ಕೆಡವಿ ಸತ್ಯಯುಗದ ಹೊಸ, ಸುಂದರ, ಸುಖಮಯ ಪ್ರಪಂಚವನ್ನ ಸ್ಥಾಪಿಸೋ ಒಂದು ಪ್ರಕ್ರಿಯೆ. ಇದು ಅಂತ್ಯವಲ್ಲ, ಬದಲಿಗೆ ಒಂದು ಹೊಸ ಶುಭ ಆರಂಭದ ಸಂಕೇತ. ಇದರ ಅರ್ಥ ನೋವಿನಲ್ಲಿರೋರ್ ಬಗ್ಗೆ ನಮ್ಗೆ ಕರುಣೆ ಇರಬಾರ್ದು ಅಂತಲ್ಲ, ಆದ್ರೆ ಆ ನೋವು ತಾತ್ಕಾಲಿಕ, ಮುಂದೆ ಬರೋ ಸುಖ ಶಾಶ್ವತ ಅನ್ನೋ ಆಳವಾದ ತಿಳುವಳಿಕೆಯಿಂದ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ನಾವು ಭಯಭೀತರಾಗೋ ಬದಲು ಜಗತ್ತಿಗೆ ಧೈರ್ಯ ತುಂಬೋರಾಗ್ತೀವಿ. ಅದಕ್ಕಾಗಿಯೇ ಬಾಬಾ ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಪ್ರಜ್ವಲಿತವಾಯಿತು ಅಂತ ಹೇಳ್ತಾರೆ. ಇಲ್ಲಿ ರುದ್ರಜ್ಞಾನ ಯಜ್ಞ ಅಂದಾಗ ನಾವು ಲೌಕಿಕದಲ್ಲಿ ಮಾಡೋ ಹೋಮ ಹವನದ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ? ಇಲ್ಲಿ ಯಜ್ಞ ಅಂದ್ರೆ ಏನು, ಮತ್ತೆ ಅದಕ್ಕೂ ವಿನಾಶಕ್ಕೂ ಏನು ಸಂಬಂಧ? ಉತ್ತಮ ಪ್ರಶ್ನೆ. ಇಲ್ಲಿ ಯಜ್ಞ ಅನ್ನೋದು ಒಂದು ರೂಪಕ. ಯಜ್ಞಕುಂಡದಲ್ಲಿ ಅಶುದ್ಧ ವಸ್ತುಗಳನ್ನ ಹಾಕಿ ಸುಟ್ಟು ವಾತಾವರಣವನ್ನ ಶುದ್ಧ ಮಾಡ್ತಾರೆ.
ಸರಿ. ಅದೇ ರೀತಿ ಈ ಜ್ಞಾನವೇ ಯಜ್ಞ. ಈ ಜ್ಞಾನ ಯಜ್ಞದಲ್ಲಿ ನಾವು ನಮ್ಮಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ ವಿಕಾರಗಳನ್ನ ಸ್ವಾಹ ಮಾಡ್ತೀವಿ. ಯಾವಾಗ ಕೋಟ್ಯಾಂತರ ಆತ್ಮಗಳು ತಮ್ಮ ವಿಕಾರಗಳನ್ನ ಈ ಯಜ್ಞದಲ್ಲಿ ಸ್ವಾಹ ಮಾಡಿ ಶುದ್ಧರಾಗ್ತಾರೋ ಹೌದು. ಆ ಸಾಮೂಹಿಕ ಪರಿವರ್ತನೆಯ ಶಕ್ತಿಯಿಂದ ಈ ಹಳೆಯ ತಮೋಪ್ರಧಾನ ಪ್ರಕೃತಿ ಮತ್ತು ಪ್ರಪಂಚದ ವಿನಾಶವಾಗಿ ಹೊಸ ಸತೋಪ್ರಧಾನ ಸೃಷ್ಟಿಯ ಸ್ಥಾಪನೆಯಾಗುತ್ತೆ. ನಮ್ಮ ಆಂತರಿಕ ಪರಿವರ್ತನೆಯೇ ಬಾಹ್ಯ ಪ್ರಪಂಚದ ಪರಿವರ್ತನೆಗೆ ಕಾರಣ. ಅಂದ್ರೆ ಈ ವಿನಾಶ ಕೂಡ ಸ್ಥಾಪನಾ ಕಾರ್ಯದ ಒಂದು ಭಾಗವೇ ಆಗಿದೆ. ಈಗ ನಾವು ಮುರಳಿಯ ಆರಂಭದಲ್ಲಿ ಚರ್ಚಿಸಿದ ನಿಷ್ಕಾಮ ಸೇವೆಯ ಅಂಶಕ್ಕೆ ಮತ್ತೆ ಬರೋಣ. ಬಾಬಾ ಲೌಕಿಕ ಮತ್ತು ಪಾರಲೌಕಿಕ ತಂದೆಯ ಹೋಲಿಕೆಯನ್ನ ಬಹಳ ಸುಂದರವಾಗಿ ಮಾಡ್ತಾರೆ. ಹೌದು, ಲೌಕಿಕ ತಂದೆ ಮಕ್ಕಳನ್ನ ಪ್ರೀತಿಯಿಂದ ಪಾಲನೆ ಮಾಡ್ತಾರೆ, ಅವರಿಗೆ ಶಿಕ್ಷಣ ಕೊಡಿಸ್ತಾರೆ, ಯೋಗ್ಯರನ್ನಾಗಿ ಮಾಡ್ತಾರೆ. ಇವೆಲ್ಲವೂ ಸತ್ಯ. ಆದ್ರೆ ಎಲ್ಲದರ ಹಿಂದೆ ನಾವು ವೃದ್ಧರಾದ ಮೇಲೆ ಇವರು ನಮ್ಮ ಸೇವೆ ಮಾಡುವರು, ನಮ್ಮನ್ನ ನೋಡ್ಕೊಳ್ಳುವರು ಎಂಬ ಒಂದು ಸೂಕ್ಷ್ಮವಾದ ನಿರೀಕ್ಷೆ, ಒಂದು ಕಾಮನೆ ಇರುತ್ತೆ. ಆದ್ರೆ ನಮ್ಮ ಪಾರಲೌಕಿಕ ತಂದೆ ಪರಮಾತ್ಮ ಅವರು ನಮ್ಗೆ ಏನು ಕೊಡ್ತಾರೆ ಮತ್ತು ಪ್ರತಿಯಾಗಿ ಏನನ್ನ ನಿರೀಕ್ಷಿಸ್ತಾರೆ? ಇದೇ ಅಲ್ಲವೇ ಅತಿ ದೊಡ್ಡ ಅದ್ಭುತ. ಆ ತಂದೆ ನಮಗೆ, ಮಕ್ಕಳಿಗೆ 21 ಜನ್ಮಗಳ ಸ್ವರ್ಗದ ರಾಜ್ಯಭಾಗ್ಯವನ್ನೇ ಕೊಡ್ತಾರೆ. 21 ಜನ್ಮಗಳ ಭಾಗ್ಯ? ಹೌದು. ನಮ್ಮನ್ನ ತಮ್ಮ ಸಮಾನರನ್ನಾಗಿ, ಮಾಸ್ಟರ್, ಸರ್ವಶಕ್ತಿವಂತರನ್ನಾಗಿ ಮಾಡಿ ಜೊತೆಗೆ ತಮ್ಮ ಮನೆಯಾದ ಪರಮಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದರೆ ಪ್ರತಿಯಾಗಿ ಯಾವುದೇ ಫಲವನ್ನ ಅಪೇಕ್ಷಿಸೋದಿಲ್ಲ. ತಾವೇ ಬಂದು ರಾಜ್ಯಭಾರವನ್ನೂ ಮಾಡೋದಿಲ್ಲ. ಇದೇ ಸಂಪೂರ್ಣ 100% ನಿಷ್ಕಾಮ ಸೇವೆ. ಅವರು ಬಂದು ನಮಗೆ ಸೇವೆಯನ್ನ ಮಾಡಿ ನಮ್ಮನ್ನ ಉದ್ಧರಿಸಿ ಜೊತೆಗೆ ಕರೆದುಕೊಂಡು ಹೋಗುವ ಸೇವಕನಾಗ್ತಾರೆ. ಎಂತಹ ಮಹಾನ್ ತಂದೆ! ಈ ಜ್ಞಾನದ ಇನ್ನೊಂದು ಅದ್ಭುತ ಅಂದ್ರೆ ಇಲ್ಲಿ ಯಾರನ್ನೂ ತಿರಸ್ಕರಿಸಲಾಗೋದಿಲ್ಲ. ಬಾಬಾ ಮುರಳಿಯಲ್ಲಿ ಸಿಂಧ್ ಪ್ರಾಂತ್ಯದ ಒಬ್ಬ ಬಿಲೀನಿ ಉದಾಹರಣೆ ಕೊಟ್ರು. ಅವಳನ್ನ ಮನೆಯವರು ಸಮಾಜದ ಭಯದಿಂದ ಜ್ಞಾನಕ್ಕೆ ಬರಲು ಬಿಡದಿದ್ರೂ ಬಾಬಾ ಅವಳ ಉದ್ಧಾರವು ನಿಶ್ಚಿತ ಅಂತಾರೆ. ಇದು ಹೇಗೆ ಸಾಧ್ಯ? ಶರೀರದಿಂದ ಸೇವಾ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿದ್ರೂ ಕಲ್ಯಾಣ ಹೇಗೆ ಸಾಧ್ಯ? ಯಾಕಂದ್ರೆ ಇಲ್ಲಿ ಬೇಕಾಗಿರೋ ಏಕೈಕ ಅರ್ಹತೆ ಹಣ, ಅಂತಸ್ತು, ಪಾಂಡಿತ್ಯ ಅಥವಾ ಭೌತಿಕ ಉಪಸ್ಥಿತಿಯಲ್ಲ, ಕೇವಲ ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡಿಸೋದು. ಬುದ್ಧಿಯೋಗ? ಹೌದು. ಆ ಬಿಲಿನಿ ಶರೀರದಿಂದ ಸೇವಾ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿದ್ರೂ ಅವಳ ಮನಸ್ಸು, ಅವಳ ಬುದ್ಧಿ ಸದಾ ತಂದೆಯ ನೆನಪಿನಲ್ಲಿದ್ರೆ ಅವಳ ಕಲ್ಯಾಣವೂ ನಿಶ್ಚಿತ. ಅಜಾಮಿಳನಂಥ ಮಹಾಪಾಪಾತ್ಮರಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿಯವರಿಗೂ ಪ್ರತಿಯೊಬ್ಬ ಆತ್ಮನ ಉದ್ಧಾರವೂ ಇಲ್ಲಿ ನಿಶ್ಚಿತವಾಗಿದೆ. ಬಾಬಾರ ಪ್ರೀತಿಯಿಂದ, ಅವರ ಜ್ಞಾನದಿಂದ ಯಾರೂ ವಂಚಿತರಾಗಲ್ಲ. ಬೇಕಾಗಿರೋದು ಕೇವಲ ಪ್ರಾಮಾಣಿಕವಾದ ಹೃದಯ ಮತ್ತು ತಂದೆಯ ಮೇಲೆ ಒಂದು ನಿಶ್ಚಯ. ಹಾಗಾದ್ರೆ ಇವತ್ತಿನ ಈ ಮಂಥನದಿಂದ ನಾವು ಹಲವಾರು ಅಮೂಲ್ಯ ಜ್ಞಾನರತ್ನಗಳನ್ನ ಪಡೆದ್ವಿ. ನಿಷ್ಕಾಮ ಸೇವೆಯ ನಿಜವಾದ ಅರ್ಥ, ನೆನಪಿನ ಪರಿಶ್ರಮವನ್ನ ಜ್ಞಾನದ ಆಧಾರದಿಂದ ಸಹಜ ಮಾಡ್ಕೊಳ್ಳೋದು, ವಿನಾಶವನ್ನ ಒಂದು ಹೊಸ ಆರಂಭದ ಸಕಾರಾತ್ಮಕ ಸಂಕೇತವಡಿ ನೋಡೋದ ದಿವ್ಯ ದೃಷ್ಟಿ, ಮತ್ತು ಎಲ್ಲ ಆತ್ಮಗಳ ಕಲ್ಯಾಣದ ನಿಶ್ಚಯದಂತಹ ಆಳವಾದ ವಿಷಯಗಳನ್ನು ತಿಳಿದುಕೊಂಡ್ವಿ. ಹೌದು, ಪ್ರತಿಯೊಂದು ಅಂಶವೂ ನಮ್ಮ ಸ್ಥಿತಿಯನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಿದೆ, ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಿದೆ. ಈಗ ಈ ವಿಚಾರ ಮಂಥನವನ್ನ ಕೇಳ್ತಿರೋ ಆತ್ಮಬಂಧುಗಳಿಗಾಗಿ ಒಂದು ಆಳವಾದ ಚಿಂತನೆಯನ್ನು ಮುಂದಿಡೋಣವೇ? ಖಂಡಿತ. ಇವತ್ತಿನ ಜ್ಞಾನದ ಆಧಾರದ ಮೇಲೆ ನಾವು ಕೇವಲ ವಿದ್ಯಾರ್ಥಿಗಳಲ್ಲ, ಬದಲಿಗೆ ಮಾಸ್ಟರ್ ರಚಯಿತರು. ಇದರ ಅರ್ಥ, ಈ ಸಂಗಮ ಯುಗದಲ್ಲಿ ನಾವು ಮಾಡುವ ಪ್ರತಿ ಒಂದು ಸಂಕಲ್ಪ, ಪ್ರತಿ ಒಂದು ಮಾತು, ಪ್ರತಿ ಒಂದು ಕರ್ಮ, ಅದು ಮುಂದಿನ ಇಡೀ 5000 ವರ್ಷಗಳ ವಿಶ್ವಚಕ್ರಕ್ಕಾಗಿ ಒಂದು ವಿಧಾನವಾಗಿ, ಒಂದು ಸಂಸ್ಕಾರವಾಗಿ ದಾಖಲಾಗುತ್ತೆ. ನಾವು ಹಾಕೋ ಅಡಿಪಾಯದ ಮೇಲೆ ಮುಂದಿನ ಇಡೀ ಕಟ್ಟಡ ನಿಲ್ಲುತ್ತೆ. ಹಾಗಾದ್ರೆ ನಾವಿವತ್ತು ಮಾಡೋ ಒಂದು ಸಣ್ಣ ದೈನಂದಿನ ಆಯ್ಕೆಯು, ನಾವು ಯೋಚಿಸೋ ಒಂದು ಸಣ್ಣ ಸಂಕಲ್ಪವು ಕೇವಲ ಆ ಕ್ಷಣಕ್ಕೆ ಸೀಮಿತವಾಗಿಲ್ಲ. ಅದು ಇಡೀ ವಿಶ್ವಚಕ್ರದ ಭವಿಷ್ಯದ ಅಡಿಪಾಯವನ್ನೇ ಹಾಕ್ತಿದೆ ಅನ್ನೋ ಜವಾಬ್ದಾರಿಯ ಅರಿವಿನೊಂದಿಗೆ ನಾವು ಬದುಕಿದ್ರೆ ನಮ್ಮ ಸ್ಥಿತಿ ಮತ್ತು ನಮ್ಮ ಕರ್ಮಗಳು ಎಷ್ಟು ಶ್ರೇಷ್ಠವಾಗಿರುತ್ತವೆ, ಇದರ ಬಗ್ಗೆ ಚಿಂತನೆ ನಡೆಸೋಣ. ಸಾಮಾನ್ಯವಾಗಿ ನಾವು ಮುರಳಿಯ ಜ್ಞಾನದ ಬಿಂದುಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ ಅಲ್ವಾ? ಹೌದು, ಹೆಚ್ಚಾಗಿ ಅದರ ಬಗ್ಗೆಯೇ ಚರ್ಚೆ ನಡೆಯುತ್ತೆ. ಆದ್ರೆ ಮುರಳಿಯ ಕೊನೆಯಲ್ಲಿ ಬರುವ ಧಾರಣೆ, ವರದಾನ, ಸ್ಲೋಗನ್, ಆಮೇಲೆ ಅವ್ಯಕ್ತ ಇಶಾರೆಗಳು, ಇವು ಕೇವಲ ಒಂದು ಸಾರಾಂಶ ಅಲ್ಲ,
ಬದ್ಲಿಗಿ ಇಡೀ ದಿನದ ನಮ್ಮ ಆಧ್ಯಾತ್ಮಿಕ ಪುರುಷಾರ್ಥಕ್ಕೆ ಬೇಕಾದ ಶಕ್ತಿಶಾಲಿ ಉಪಕರಣಗಳು ಅಂತ ನನಗನ್ಸುತ್ತೆ. ನೀವ್ ಹೇಳಿದ್ದು ಬಹಳ ಸರಿ. ಜ್ಞಾನ ಒಂದು ದೀಪ ಆದ್ರೆ ಈ ಉಪಕರಣಗಳು ಆ ದೀಪವನ್ನು ನಮ್ಮ ದೈನಂದಿನ ಜೀವನದ ದಾರಿಯಲ್ಲಿ ಹಿಡಿದು ನಡೆಯೋಕೆ ಸಹಾಯ ಮಾಡ್ತವೆ. ಇಂದು ಬಾಬಾ ನಮ್ಗೆ ಕೇವಲ ಜ್ಞಾನವನ್ನ ನೀಡಿಲ್ಲ, ಆ ಜ್ಞಾನವನ್ನ ಶಕ್ತಿಯಾಗಿ ನಮ್ಮ ಅನುಭವವಾಗಿ ಪರಿವರ್ತಿಸುವ ಕಲೆಯನ್ನೇ ತಿಳಿಸ್ಕೊಟ್ಟಿದ್ದಾರೆ. ಹೌದು. ಹಾಬಿದ್ರೆ ಬನ್ನಿ, ಈ ಒಂದೊಂದು ಆತ್ಮಿಕ ರತ್ನಗಳನ್ನ ತೆಗೆದುಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಮನೆ ಕಚೇರಿಯ ವಾತಾವರಣದಲ್ಲಿ ಅವುಗಳನ್ನ ಹೇಗೆ ಹೊಳೆಯಿಸ್ಬೋದು ಅಂತ ಆಳವಾಗಿ ಚರ್ಚಿಸೋಣ. ಖಂಡಿತ. ಧಾರಣೆಗಾಗಿ ನೀಡಲಾದ ಮೊದಲನೇ ಮುಖ್ಯ ಸಾರದಿಂದಲೇ ಆರಂಭಿಸೋಣ. ಬಾಬಾ ಹೇಳ್ತಾರೆ, ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿ ಆಗಲಿದೆ, ಆದ್ರಿಂದ ಹೆದರಬಾರದು. ಕಲ್ಯಾಣಕಾರಿ ತಂದೆಯು ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸ್ತಾರೆ. ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿರಬೇಕಾಗಿದೆ. ಈ ಮಾತು ಇದನ್ನ ಕೇಳಿದ ತಕ್ಷಣ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಹೇಳಿ. ಈಗ ಬಾಬಾ ಹೇಳೋ ವಿನಾಶದಲ್ಲಿ ನಿಜವಾದ ಮನುಷ್ಯರು ಸಾಯ್ತಾರೆ, ಕುಟುಂಬಗಳು ನಾಶವಾಗ್ತವೆ. ಇದನ್ನ ನೋಡಿ ಖುಷಿ ಪಡೋದು ಹೇಗೆ? ಇದರಲ್ಲಿ ಒಂದು ರೀತಿ ಕಠೋರತೆ ಅಥವಾ ಅನಾಸಕ್ತಿ ಬೇಕಾಗುತ್ತದೆಯೇ? ಹಳೆ ಮನೆ ಬೀಳುವಾಗ ಅದರಲ್ಲಿ ಯಾರೂ ಇರಲ್ಲ, ಆದ್ರೆ ಈ ಹಳೆ ಪ್ರಪಂಚದಲ್ಲಿ ಆತ್ಮಗಳಿವೆ. ಈ ನೋವನ್ನು ಮತ್ತು ಹೊಸ ಪ್ರಪಂಚದ ಖುಷಿಯನ್ನ ಒಂದೇ ಸಮಯದಲ್ಲಿ ಅನುಭವಿಸೋದು ಹೇಗೆ? ಬಹಳ ವಾಸ್ತವಿಕವಾದ ಪ್ರಶ್ನೆ. ಸಾಮಾನ್ಯ ದೃಷ್ಟಿಯಿಂದ ನೋಡಿದರೆ ಇದು ಆಘಾತಕಾರಿ ಮತ್ತೆ ಕ್ರೂರವಾಗೇ ಕೇಳಿಸುತ್ತೆ. ಬಾಬಾ ನಮ್ಮನ್ನ ಹೃದಯದ ಒಳಗೆ ಮಾಡಲು ಖಂಡಿತವಾಗಿಯೂ ಹೇಳ್ತಲ್ಲ, ಆದರೆ ಅವರು ನಮ್ಮ ದೃಷ್ಟಿಕೋನವನ್ನ ದೈವಿಕವನ್ನಾಗಿ ಮಾಡಲು ಹೇಳ್ತಿದ್ದಾರೆ. ಇದಕ್ಕೊಂದು ಸುಂದರ ಉದಾಹರಣೆ ಕೊಡ್ತಾರೆ. ಒಂದು ಹಳೆಯ, ಶಿಥಿಲವಾದ, ವಾಸಿಸಲು ಅಯೋಗ್ಯವಾದ ಮನೆ ಇದೆ. ಹಾವು ಚೇಳುಗಳಿಂದ ತುಂಬಿದೆ. ಅದನ್ನ ಕೆಡವಿ ಅದೇ ಜಾಗದಲ್ಲಿ ಒಂದು ಸುಂದರವಾದ ಹೊಸ ಅರಮನೆ ಕಟ್ಟಲು ಆರಂಭಿಸಿದ್ರೆ ಹಳೆ ಮನೆ ಬೀಳ್ತಿರೋದನ್ನ ನೋಡಿ ನಾವು ದುಃಖ ಪಡ್ತೀವಾ? ಇಲ್ಲ, ಖಂಡಿತವಾಗೂ ಇಲ್ಲ. ಹೊಸ ಮನೆ ಬರ್ತಿದೆ ಅನ್ನೋ ಖುಷಿ ಇರುತ್ತೆ, ಯಾಕಂದ್ರೆ ಮುಂದೆ ಸಿಗೋದು ಉತ್ತಮವಾದದ್ದು ಅಂತ ತಿಳಿದಿರುತ್ತೆ. ಆ ಹಳೆಯ ಮನೆಯನ್ನ ಕೆಡವುವ ಪ್ರಕ್ರಿಯೆಯನ್ನ ನಾವು ಅಂತ್ಯವಾಗಿ ನೋಡಲ್ಲ, ಬದಲಿಗೆ ಹೊಸ ಆರಂಭವಾಗಿ ನೋಡ್ತೀವಿ. ನಿಖರವಾಟಿ. ಅದೇ ದೃಷ್ಟಿಕೋನ ಇಲ್ಲೂ ಬೇಕು. ಈ ಹಳೆ ಪ್ರಪಂಚ ಆ ಹಳೆ ಮನೆಯ ಹಾಗೆ ಆಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ ವಿಷಜಂತುಗಳಿಂದ ತುಂಬಿ ಹೋಗಿದೆ. ಈ ವಿನಾಶ ಅನ್ನೋದು ಈ ಹಳೆಯ ದುಃಖಮಯ ಜಗತ್ತನ್ನ ಸ್ವಚ್ಛಗೊಳಿಸೋ ಪ್ರಕ್ರಿಯೆ. ಇದು ರುದ್ರಜ್ಞಾನ ಯಜ್ಞದಿಂದ ಪ್ರಜ್ವಲಿಸಿದ ವಿನಾಶ ಜ್ವಾಲೆ. ಇದರ ನಂತರ ಸತ್ಯಯುಗ ಅನ್ನೋ ಸ್ವರ್ಗಸ್ಥಾಪನೆಯಾಗುತ್ತೆ. ಜ್ಞಾನಿ ಮಕ್ಕಳಾದ ನಾವು ಕೇವಲ ಅಂತ್ಯವನ್ನ ನೋಡಲ್ಲ, ಅಂತ್ಯದ ನಂತರ ಆಗೋ ದಿವ್ಯ ಆರಂಭವನ್ನ ನೋಡ್ತೀವಿ. ಇದು ಕೇವಲ ಜಗತ್ತಿಗೆ ಮಾತ್ರ ಅಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ. ಕೆಲವೊಮ್ಮೆ ನಮ್ಮ ಹಳೆಯ ಕೆಟ್ಟ ಸಂಸ್ಕಾರಗಳು, ನಮ್ಮ ಹಳೆಯ ಅಹಂಕಾರದ ಮನೆ ಬೀಳಲೇಬೇಕು. ಆ ನೋವಿನ ಪ್ರಕ್ರಿಯೆ ನಡೆದಾಗ ಮಾತ್ರ ಅದರ ಜಾಗದಲ್ಲಿ ಹೊಸ ದೈವಿ ಗುಣಗಳ ಅರಮನೆ ಕಟ್ಟಲು ಸಾಧ್ಯ. ಅಂದ್ರೆ ವಿನಾಶ ಕೇವಲ ಬಾಹ್ಯವಲ್ಲ, ಅದು ಆಂತರಿಕವೂ ಹೌದು. ಅಂದ್ರೆ ದೃಷ್ಟಿಕೋನವನ್ನ ಬದಲಾಯಿಸ್ಕೋಬೇಕು, ನೋಟವನ್ನ ವರ್ತಮಾನದ ನೋವಿನಿಂದ ಭವಿಷ್ಯದ ಸುಖದ ಕಡೆಗೆ ತಿರುಗಿಸ್ಬೇಕು, ಭೈರದ ಬದಲು ನಿಶ್ಚಯ ಬುದ್ಧಿಯ ನಶೆ ಇರಬೇಕು. ಇದು ದೊಡ್ಡ ಚಿತ್ರವನ್ನ ನೋಡೋ ಕಲೆ. ಸರಿ, ಈ ದೊಡ್ಡ ಚಿತ್ರದಿಂದ ನಮ್ಮ ಆಂತರಿಕ ಪುರುಷಾರ್ಥದ ಕಡೆಗೆ ಬರೋಣ. ಎರಡನೇ ಧಾರಣೆಯ ಅಂಶವು ಇದಕ್ಕೆ ಸಂಬಂಧಪಟ್ಟಿದ್ದು. ಸದಾ ಒಂದೇ ಚಿಂತೆ ಇರಲಿ, ಸತೋಪ್ರಧಾನ ಸತ್ಯ ಚಿಹ್ನವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಯಾವ ಆತ್ಮಿಕ ಭೋಜನ ಸಿಗುತ್ತಿದೆಯೋ ಅದನ್ನು ಮೆಲುಕು ಹಾಕಬೇಕಾಗಿದೆ. ಇಲ್ಲಿ ಸತೋಪ್ರಧಾನ ಸತ್ಯ ಚಿಹ್ನ ಅಂದ್ರೆ ನಮ್ಮ ಮೂಲ ಸ್ವರೂಪ. ಆತ್ಮ 100% ಶುದ್ಧ, ಪವಿತ್ರ ಮತ್ತೆ ಶಕ್ತಿಶಾಲಿಯಾಗಿದ್ದ ಸ್ಥಿತಿ. ಆ ಸ್ಥಿತಿಯನ್ನ ಮತ್ತೆ ತಲುಪೋದೇ ನಮ್ಮ ಗುರಿ. ಅದಕ್ಕಾಗಿ ಬಾಬಾ ಕೊಡುವ ಸಾಧನವೇ ಮೆಲುಕು ಹಾಕುವುದು ಅಥವಾ ಉಗಾರಣ. ಹಸು ತಿನ್ನ ಆಹಾರವನ್ನ ಮತ್ತೆ ಬಾಯಿಗೆ ತಂದು ಜಗಿದು ಜೀರ್ಣಿಸ್ಕೊಳ್ಳುತ್ತಲ್ವೇ? ಹಾಗೆಯೇ ನಾವು ಮುರಳಿಯಲ್ಲಿ ಕೇಳೋ ಜ್ಞಾನದ ಬಿಂದುಗಳನ್ನ ದಿನವಿಡೀ ಮತ್ತೆ ಮತ್ತೆ ಮನಸ್ಸಿಗೆ ತಂದು ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಅದು ಸರಿ. ಆದರೆ ದಿನದ ಜಂಜಾಟದಲ್ಲಿ, ಆಫೀಸ್ ಒತ್ತಡದಲ್ಲಿ ಜ್ಞಾನವನ್ನ ಮೆಲುಕು ಹಾಕೋದೇ ಮರ್ತೋಗುತ್ತೆ. ಬೆಳಗ್ಗೆ ಕೇಳಿದ್ದು ಮಧ್ಯಾಹ್ನದ ಹೊತ್ತಿಗೆ ನೆನಪೇ ಇರೋದಿಲ್ಲ. ಇದಕ್ಕೇನಾದ್ರೂ ಪ್ರಾಯೋಗಿಕ ಉಪಾಯ ಇದೆಯಾ? ಖಂಡಿತ ಇದೆ. ಇದಕ್ಕಾಗಿಯೇ ಸಣ್ಣ ಸಣ್ಣ ಯುಕ್ತಿಗಳನ್ನ ಬಳಸಬೇಕು. ಉದಾಹರಣೆಗೆ, ಇಂದು ಮುರಳಿಯಲ್ಲಿ ಶಾಂತ ಸ್ವರೂಪದ ಬಗ್ಗೆ ಕೇಳಿದ್ದೇವೆ ಅಂದುಕೊಳ್ಳಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಪ್ರತಿ ಗಂಟೆಗೊಮ್ಮೆ ನಾನು ಶಾಂತ ಸ್ವರೂಪ ಆತ್ಮ ಅಂತ ಜ್ಞಾಪಿಸೋಂದು ಅಲಾರ್ಮ್ ಇಟ್ಕೋಬಹುದು. ಓ, ಅದು ಒಳ್ಳೆ ಐಡಿಯಾ. ಅಥವಾ ಟ್ರಾಫಿಕ್ ಸಿಗ್ನಲಲ್ಲಿ ಗಾಡಿ ನಿಂತಾಗಲ್ಲ 1 ನಿಮಿಷ ಸ್ವಮಾನದ ಅಭ್ಯಾಸ ಮಾಡೋದು. ಹೀಗೆ ಮಾಡಿದಾಗ ಜ್ಞಾನ ಕೇವಲ ಮಾಹಿತಿಯಾಗಿ ಬುದ್ಧಿಯ ತಿಜೋರಿಯಲ್ಲಿ ಉಳಿಯಲ್ಲ,
ಅದು ನಮ್ಮ ಸಂಸ್ಕಾರವಾಗಿ, ನಮ್ಮ ಅನುಭವವಾಗಿ ಬದಲಾಗುತ್ತೆ. ನನಗೆ ನೆನಪಿದೆ, ಒಮ್ಮೆ ಕಚೇರಿಯಲ್ಲಿ ನನ್ನ ಸಹೋದ್ಯೋಗಿಯೊಬ್ಬರು ಎಲ್ಲರ ಮುಂದೆ ನನ್ನ ತಪ್ಪಿಲ್ಲದಿದ್ರೂ ನನ್ನ ಮೇಲೆ ಕೂಗಾಡಿದ್ರು. ಆ ಕ್ಷಣದಲ್ಲಿ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆದ್ರೆ ಅದೇ ಕ್ಷಣ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಬೆಳಗಿನ ಮುರಳಿಯ ಬಿಂದು ನೆನಪಾಯ್ತು. ನಾನು ಒಂದು ಕ್ಷಣ ಸುಮ್ಮನಾಗಿ, ಆಮೇಲೆ ಬಹಳ ಶಾಂತವಾಗಿ, ನಾವು ಇದರ ಬಗ್ಗೆ ನಂತರ ಕೂತು ಮಾತನಾಡೋಣ ಅಂದೆ. ಆ ದಿನ ಜ್ಞಾನವನ್ನ ಮೆಲುಕು ಹಾಕಿದ್ರಿಂದ ಒಂದು ದೊಡ್ಡ ಜಗಳ ತಪ್ಪಿಹೋಯ್ತು. ಜ್ಞಾನವನ್ನ ಕಾರ್ಯದಲ್ಲಿ ತಂದಾಗ ಮಾತ್ರ ಅದು ಶಕ್ತಿಯಾಗುತ್ತೆ. ಅದ್ಭುತವಾದ ಅನುಭವ. ಇದೇ ಸತ್ಯ ಚಿನ್ನವಾಗುವ ಪ್ರಕ್ರಿಯೆ. ಜ್ಞಾನವು ನಮ್ಮ ಪ್ರತಿಯೊಂದು ಕರ್ಮದಲ್ಲಿಯೂ ವ್ಯಕ್ತವಾದಾಗ ನಾವು ಸಹಜವಾಗಿ ಶ್ರೇಷ್ಠ ಪದವಿಯನ್ನ ಪಡಿತೀವಿ. ಹೌದು, ಜ್ಞಾನವನ್ನ ಶಕ್ತಿಯಾಗಿ ಪರಿವರ್ತಿಸೋದು ನಮ್ಮ ಕರ್ಮಗಳ ಮೂಲಕವೇ. ಇಂದಿನ ವರದಾನವು ಇದೇ ಕರ್ಮದ ಶಕ್ತಿಯ ಬಗ್ಗೆ, ಅದರ ಜವಾಬ್ದಾರಿಯ ಬಗ್ಗೆ ಒಂದು ಅದ್ಭುತವಾದ ದೃಷ್ಟಿಕೋನವನ್ನ ನೀಡುತ್ತೆ. ಹೌದು, ಇಂದಿನ ವರದಾನ ಬಹಳ ಶಕ್ತಿಯುತವಾಗಿದೆ. ತಮ್ಮನ್ನು ಜವಾಬ್ದಾರನೆಂದು ತಿಳಿದುಕೊಂಡು ಪ್ರತಿ ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂಥ ಸಂಪೂರ್ಣ ಸಿದ್ಧಿ ಸ್ವರೂಪಭವ. ಇದರಲ್ಲಿ ವಿಧಾನದ ರಚಯಿತ ಅನ್ನೋ ಮಾತು ಬಹಳ ಆಳವಾಗಿದೆ. ಅದನ್ನ ಸ್ವಲ್ಪ ವಿವರಿಸ್ತೀರಾ? ವಿಧಾನದ ರಚಯಿತ ಅಂದ್ರೇನು? ನಾವು ಈಗ ಸಂಗಮ ಯುಗದಲ್ಲಿದ್ದೇವೆ. ಇದು ಕಲ್ಪದ ಅತ್ಯಂತ ಶ್ರೇಷ್ಠ ಸಮಯ. ಈ ಸಮಯದಲ್ಲಿ ನಾವು ಶ್ರೇಷ್ಠಾತ್ಮರು ಮಾಡೋ ಪ್ರತಿಯೊಂದು ಕರ್ಮ, ಆಡೋ ಪ್ರತಿಯೊಂದು ಮಾತು, ಮಾಡೋ ಪ್ರತಿಯೊಂದು ಸಂಕಲ್ಪ ಮುಂದಿನ 5,000 ವರ್ಷಗಳ ಕಾಲ ನಮಗಾಗಿ ಮತ್ತು ಜಗತ್ತಿಗಾಗಿ ಒಂದು ಮಾದರಿ ಅಥವಾ ವಿಧಾನವಾಗಿ ದಾಖಲಾಗುತ್ತೆ. ಓ, ನಾವು ಇವತ್ತು ಹೇಗೆ ನಡೀತೀವೋ ಅದೇ ದಾರಿ ಮುಂದಿನ ಇಡೀ ಕಲ್ಪಕ್ಕೆ ನಿರ್ಮಾಣವಾಗುತ್ತೆ. ಅಬ್ಬಾ, ಅಂದ್ರೆ ನನ್ನ ಒಂದು ಸಣ್ಣ ಅಜಾಗರೂಕತೆಯ ಮಾತಿನಿಂದ ಅಥವಾ ಕರ್ಮದಿಂದ ಇಡೀ ಕಲ್ಪದ ನನ್ನ ಪಾತ್ರದ ಮೇಲೆ ಪರಿಣಾಮ ಬೀರುತ್ತೆ ಅಂದಾಯ್ತು. ಇದು ಕೇಳೋಕೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಎಂಥ ದೊಡ್ಡ ಜವಾಬ್ದಾರಿ! ಭಯ ಬೇಡ, ಆದರೆ ಅರಿವಿರಬೇಕು. ಈ ಅರಿವು ನಮ್ಮನ್ನ ಒತ್ತಡಕ್ಕೆ ಸಿಲುಕಿಸಬಾರದು, ಬದಲಿಗೆ ನಮ್ಮ ಕರ್ಮಗಳ ಗುಣಮಟ್ಟವನ್ನ ಹೆಚ್ಚಿಸಲು ಪ್ರೇರೇಪಿಸಬೇಕು. ಈ ಜವಾಬ್ದಾರಿಯ ಅರಿವಿನಿಂದ ಕರ್ಮ ಮಾಡಿದ್ರೆ ಅದರಲ್ಲಿ ಹುಡುಗಾಟಿಕೆ ಅಥವಾ ಅಜಾಗರೂಕತೆ ಇರೋಕೆ ಸಾಧ್ಯವೇ ಇಲ್ಲ. ಆಗ ಪ್ರತಿಯೊಂದು ಕರ್ಮವು ಅತ್ಯಂತ ಜವಾಬ್ದಾರಿಯುತವಾಗಿ ಯಥಾರ್ಥ ವಿಧಿಯಿಂದ ನಡೆಯುತ್ತೆ. ಮತ್ತು ಬಾಬಾ ಗ್ಯಾರಂಟಿ ಕೊಡ್ತಾರೆ, ಯಥಾರ್ಥ ವಿಧಿಯಿಂದ ಮಾಡಿದ ಕರ್ಮಕ್ಕೆ ಯಶಸ್ಸು ಅಥವಾ ಸಿದ್ಧಿಯು ನಮ್ಮನ್ನು ಹುಡುಕೊಂಡು ಬರುತ್ತೆ. ಅಂದ್ರೆ ಯಶಸ್ಸಿನ ಹಿಂದೆ ಹೋಗೋ ಬದ್ಲು ಕರ್ಮದ ವಿಧಿಯನ್ನ ಸರಿಪಡಿಸ್ಕೊಂಡ್ರೆ ಯಶಸ್ಸು ತಾನಾಗೇ ಬರುತ್ತೆ. ಈ ವರದಾನವು ನಮ್ಮ ವೃತ್ತಿ ಮತ್ತು ದೃಷ್ಟಿಕೋನವನ್ನ ಬದಲಾಯಿಸೋ ಶಕ್ತಿಯನ್ನ ಹೊಂದಿದೆ. ಸಿದ್ಧಿಯನ್ನ ಪಡೀಲು ಕರ್ಮದ ವಿಧಾನದ ಮೇಲೆ ಗಮನ ಕೊಡ್ಬೇಕು. ಅದಕ್ಕೆ ಪೂರಕವಾಗಿಯೇ ಇಂದಿನ ಸ್ಲೋಗನ್ ಇದೆ. ಯಥಾರ್ಥ ಕರ್ಮ ಮಾಡೋಕೆ ಕೆಲವೊಮ್ಮೆ ಮಾಯೆ ಅಡ್ಡಿಪಡಿಸುತ್ತೆ, ಅದನ್ನ ಹೇಗೆ ಎದುರಿಸೋದು ಅಂತ ಸ್ಲೋಗನ್ ತಿಳಿಸುತ್ತೆ. ಹೌದು, ಇಂದಿನ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯು ಜೊತೆ ಇದ್ದಾರೆಂದ್ರೆ ಮಾಯೆಯು ಕಾಗದದ ಹುಲಿಯಾಗಿ ಬಿಡುತ್ತದೆ. ಕಾಗದದ ಹುಲಿ ನೋಡೋಕೆ ಮಾತ್ರ ಭಯಂಕರ, ಆದ್ರೆ ಅದರಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ. ಮಾಯೆ ಅಥವಾ ಜೀವನದ ಸಮಸ್ಯೆಗಳು ನಮಗೆ ದೊಡ್ಡದಾಗಿ ಮತ್ತು ಭಯಾನಕವಾಗಿ ಕಾಣಿಸೋದು ನಾವು ಒಬ್ಬಂಟಿಯಾಗಿದ್ದೀವಿ ಅಂತ ಭಾವಿಸಿದಾಗ ಮಾತ್ರ. ನಮ್ಮ ಶಕ್ತಿಯ ಮೇಲೆ ನಾವು ಅವಲಂಬಿತರಾದಾಗ ಸಣ್ಣ ಸಮಸ್ಯೆಯೂ ದೊಡ್ಡದಾಗಿ ಕಾಣುತ್ತೆ. ನಿಜ. ಉದಾಹರಣೆಗೆ, ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಕಠಿಣವಾದ ಸಂಭಾಷಣೆ ನಡೆಸಬೇಕಾಗಿರುತ್ತೆ. ಅದನ್ನ ನೆನ್ಸ್ಕೊಂಡೇ ನಮ್ಗೆ ಭಯ ಶುರುವಾಗುತ್ತೆ. ಅವ್ರು ಏನ್ ಹೇಳ್ತಾರೋ, ಹೇಗೆ ಪ್ರತಿಕ್ರಿಯಿಸ್ತಾರೋ ಅನ್ನೋ ಚಿಂತೆಯೇ ನಮ್ಮನ್ನ ದುರ್ಬಲರನ್ನಾಗಿಸುತ್ತೆ. ಇದು ನಮ್ಮೆಲ್ಲರ ಜೀವನದಲ್ಲಿ ಬರೋ ಒಂದು ಸಾಮಾನ್ಯ ಕಾಗದದ ಹುಲಿ ಅಲ್ವಾ? ಖಂಡಿತ. ಆ ಸಮಯದಲ್ಲಿ ಈ ಸ್ಲೋಗನನ್ನು ಸ್ಮೃತಿಗೆ ತರಬೇಕು. ಮೊದಲಿಗೆ ಆ ಭಯವನ್ನು ಗುರುತಿಸಬೇಕು. ಹೌದು, ನನಗೀಗ ಭಯವಾಗ್ತಿದೆ. ಎರಡನೇದಾಗಿ ಈ ಸಂಕಲ್ಪ ಮಾಡಬೇಕು, ಇದು ಕೇವಲ ಕಾಗದದ ಹುಲಿ. ನನ್ನ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ, ಅವರೇ ನನ್ನ ಮೂಲಕ ಮಾತಾಡ್ತಾರೆ. ಈ ಒಂದು ಸಂಕಲ್ಪವು ನಮಗೆ ಆ ಸವಾಲಲ್ಲೇ ಎದುರಿಸೋಕೆ ಬೇಕಾದ ಧೈರ್ಯವನ್ನು ಕೊಡುತ್ತೆ. ಆಗ ದೊಡ್ಡ ಪರ್ವತದಂತಹ ಸಮಸ್ಯೆಯೂ ಹತ್ತಿಯಂತೆ ಹಗುರವಾಗಿಬಿಡುತ್ತೆ. ನಾವು ಮಾಯೆಯಿಂದ ಹೆದರುವುದಿಲ್ಲ, ಮಾಯೆಯೇ ನಮ್ಮಿಂದ ಹೆದರಿ ಓಡಿ ಹೋಗ್ತದೆ. ನಿಖರವಾಗಿ. ಇದೊಂದು ಅದ್ಭುತವಾದ ಯುಕ್ತಿ. ಈಗ ನಮ್ಮ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬರೋಣ. ಅವ್ಯಕ್ತ ಇಶಾರೆ. ಇದು ನನಗೆ ಯಾವಾಗ್ಲೂ ಬಹಳ ವಿಶೇಷ ಅನಿಸುತ್ತೆ. ಹೌದು, ಇಂದಿನ ಅವ್ಯಕ್ತ ಇಶಾರೆಯು ನಮ್ಮ ಸ್ಥಿತಿಯ ಮೇಲೆ ಗಮನವನ್ನ ಕೇಂದ್ರೀಕರಿಸುತ್ತೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದರಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವಿದೆಯಲ್ವಾ? ಸಾಕಾರ ಮುರಳಿಯಲ್ಲಿ ನಾವೇನ್ ಮಾಡಬೇಕು ಅಂದ್ರೆ
ಡೂಯಿಂಗ್ ಬಗ್ಗೆ ಮಾರ್ಗದರ್ಶನ ಇರುತ್ತೆ. ಉದಾಹರಣೆಗೆ ಸೇವೆ ಮಾಡಿ, ಯೋಗ ಮಾಡಿ, ಧಾರಣೆ ಮಾಡಿ ಅಂತ. ಆದರೆ ಅವ್ಯಕ್ತ ಇಶಾರೆಯು ನಾವು ಹೇಗಿರ್ಬೇಕು ಅಂದ್ರೆ ಬೀಯಿಂಗ್ ಅನ್ನೋದ್ರ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಬಹಳ ಚೆನ್ನಾಗಿ ಗಮನಿಸಿದಿರಿ. ಮಾಡುವುದು ಕ್ರಿಯೆ ಆದರೆ ಆಗಿರುವುದು ಸ್ಥಿತಿ. ಆ ಜೀವನ್ಮುಕ್ತ ಸ್ಥಿತಿಯ ಅನುಭವಕ್ಕೆ ಬಾಬಾ ಬಹಳ ಸಹಜ ಸಾಧನವನ್ನ ತಿಳಿಸಿದ್ದಾರೆ. ನಾನು ಮತ್ತು ನನ್ನ ಬಾಬಾ. ಜಗತ್ತಿನ ಎಲ್ಲ ಬಂಧನಗಳು ಒಂದೇ ಒಂದು ಶಬ್ದದಿಂದ ಹುಟ್ಟುಕೊಳ್ತವೆ, ನನ್ನದು. ನನ್ನದು. ಆದ್ರೆ ನಾವು ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನ ನನ್ನದು ಅನ್ಕೊಂಡಿರ್ತೀವಲ್ವೇ? ನನ್ನ ಶರೀರ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಕೆಲಸ, ನನ್ನ ಬುದ್ಧಿ, ನನ್ನ ಸೇವೆ, ಈ ಬಂಧನಗಳು ಯಾವುವು? ಇವೆಲ್ಲವೂ ಬಂಧನಗಳೇ. ನನ್ನ ಶರೀರ, ನನ್ನ ಸಂಬಂಧಿಕರು, ನನ್ನ ಆಸ್ತಿ, ನನ್ನ ಗೌರವ, ನನ್ನ ಪದವಿ, ಈ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಒಳ್ಳೆ ವಿಷಯಗಳು ಕೂಡ ಬಂಧನವಾಗ್ಬೋದು. ಇದು ನನ್ನ ಸೇವಾ ಕೇಂದ್ರ, ನಾನಿದನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆಯಲ್ಲಿ ನಾನು, ನನ್ನದು ಅನ್ನೋ ಅಭಿಮಾನ ಬಂದ್ರೆ ಅದು ಒಂದು ಸೂಕ್ಷ್ಮ ಬಂಧನ. ಹಾಗಾದ್ರೆ ಈ ನನ್ನದು ಅನ್ನೋ ದೊಡ್ಡ ಪಟ್ಟಿಯನ್ನ ಬಿಡೋದ್ ಹೇಗೆ? ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ಬೇಕಾ? ಇಲ್ಲ, ತ್ಯಾಗ ಮಾಡಬೇಕಾಗಿಲ್ಲ. ಕೇವಲ ಮಾಲೀಕತ್ವವನ್ನ ಬದಲಾಯಿಸಬೇಕು. ಯಾವಾಗ ಈ ನನ್ನದು ಅನ್ನೋ ದೊಡ್ಡ ಪಟ್ಟಿಯನ್ನ ಬಿಟ್ಟು ಕೇವಲ ಒಂದೇ ಒಂದು ಸಂಬಂಧ, ನನ್ನ ಬಾಬಾ ಅನ್ನೋದನ್ನ ಗಟ್ಟಿಯಾಗಿ ಹಿಡ್ಕೋತೀವೋ, ಆಗ ಉಳಿದ ಎಲ್ಲಾ ನನ್ನದುಗಳು ತಾವಾಗಿಯೇ ಬಾಬಾರವರದಾಗಿ ಬದಲಾಗುತ್ತವೆ. ಓ, ಎಲ್ಲವೂ ಬಾಬಾರವರದು ಅಂದಾಗ ನಾವು ಕೇವಲ ನಿಮಿತ್ತ, ಒಬ್ಬ ಟ್ರಸ್ಟಿ. ಆಗ ಬಂಧನವೆಲ್ಲಿ ಉಳಿಯೋತು? ಮಾಲೀಕನಿಗೆ ಚಿಂತೆ, ಟ್ರಸ್ಟಿಗೆ ಚಿಂತೆ ಇರೋದಿಲ್ಲ. ಅವರು ಕೇವಲ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಈ ಸ್ಥಿತಿಯೇ ಅಶರೀರ ಸ್ಥಿತಿ, ಕರ್ಮಾತೀತ ಸ್ಥಿತಿಯ ಅಡಿಪಾಯ. ದೇಹದಲ್ಲಿದ್ದು ದೇಹದ ಮತ್ತು ದೇಹದ ಸಂಬಂಧಗಳ ಬಂಧನಗಳಿಂದ ಮುಕ್ತರಾಗಿರೋದು. ಇದೇ ನಿಜವಾದ ಜೀವನ್ಮುಕ್ತಿ. ಹೌದು. ಈ ಸ್ಥಿತಿಯಲ್ಲಿ ಮಾಡಿದ ಸೇವೆ, ಕರ್ಮಗಳು ಬಹಳ ಹಗುರವಾಗಿ ಮತ್ತು ಯಶಸ್ವಿಯಾಗಿರುತ್ತವೆ. ಯಾಕಂದ್ರೆ ಅದರಲ್ಲಿ ನಮ್ಮ ಅಹಂಕಾರದ ಭಾರ ಇರೋದಿಲ್ಲ, ಸರ್ವಶಕ್ತಿವಂತ ತಂದೆಯ ಶಕ್ತಿ ಇರುತ್ತೆ. ಇಂದಿನ ಈ ಚರ್ಚೆಯಿಂದ ನಾವು ಧಾರಣೆ, ವರದಾನ ಮತ್ತು ಸ್ಲೋಗನ್ಗಳನ್ನ ಕೇವಲ ಓದುವ ಬಿಂದುಗಳಾಗಿ ನೋಡದೆ ನಮ್ಮ ದೈನಂದಿನ ಜೀವನದ ಪ್ರಾಯೋಗಿಕ ಸಾಧನಗಳನ್ನಾಗಿ ಹೇಗೆ ಬಳಸ್ಕೊಳ್ಬಹುದು ಅಂತ ಆಳವಾಗಿ ತಿಳ್ಕೊಂಡ್ವಿ. ವಿನಾಶದ ದೊಡ್ಡ ಚಿತ್ರದಿಂದ ಹಿಡಿದು ನನ್ನದು ಅನ್ನೋ ಸೂಕ್ಷ್ಮ ಬಂಧನದವರೆಗೆ ನಮ್ಮ ಇಡೀ ದಿನದ ಪುರುಷಾರ್ಥಕ್ಕೆ ದಾರಿ ಸಿಕ್ಕಂತಾಯ್ತು. ಹಾಗಾದ್ರೆ ನಮ್ಮ ಸಂವಾದವನ್ನ ಮುಗಿಸೋ ಮೊದಲು ಕೇಳುಗರಿಗಾಗಿ ಇಂದಿನ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ನೀಡೋಣವೇ? ಖಂಡಿತ, ಅದು ಬಹಳ ಚೆನ್ನಾಗಿರುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಆಧ್ಯಾತ್ಮಿಕ ಅಭ್ಯಾಸವೇನೆಂದ್ರೆ, ಇಡೀ ದಿನ ನಾವು ನನ್ನದು ಅಂತ ಭಾವಿಸೋ ಯಾವುದಾದ್ರೂ ಒಂದು ವಿಷಯವನ್ನ, ಅದು ನಮ್ಮ ಕೆಲಸವಿರ್ಬೋದು, ನಮ್ಮ ಸಾಮರ್ಥ್ಯವಿರ್ಬೋದು, ಅಥವಾ ಯಾವುದಾದ್ರೂ ಪ್ರೀತಿಯ ಸಂಬಂಧ ಇರ್ಬೋದು, ಅದನ್ನ ಆಯ್ಸ್ಕೊಳ್ಳೋಣ. ಮತ್ತು ಅದರ ಬಗ್ಗೆ ಯೋಚನೆ ಬಂದಾಗೆಲ್ಲ ಪ್ರಜ್ಞಾಪೂರ್ವಕವಾಗಿ ಈ ಸಂಕಲ್ಪವನ್ನ ಮಾಡೋಣ. ಇದು ನನ್ನದಲ್ಲ, ಇದು ನನ್ನ ಬಾಬಾರವರದ್ದು. ನಾನು ಕೇವಲ ನಿಮಿತ್ತನಾಗಿ, ಟ್ರಸ್ಟಿಯಾಗಿ ಈ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದೇನೆ. ಈ ಒಂದು ಸಣ್ಣ ಬದಲಾವಣೆಯು ನಮ್ಮ ಮನಸ್ಸಿನಲ್ಲಿ ತರುವ ಹಗುರತೆ ಮತ್ತು ಶಾಂತಿಯನ್ನ ಅನುಭವಿಸೋಣ. ಇದು ಬಂಧನ ಮುಕ್ತ, ಜೀವನ್ಮುಕ್ತ ಸ್ಥಿತಿಯೆಡೆಗಿನ ನಮ್ಮ ಮೊದಲ ಹೆಜ್ಜೆಯಾಗಲಿ. ಈ ಅಭ್ಯಾಸದಿಂದ ನಮ್ಮ ಸ್ಥಿತಿಯಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.